ಯೂಶ್ವಲಿ ಎಲ್ಲರ ಮನೆಯೊಳಗೂ ಪಾಲಕ್ ಎಕ್ಸ್ಟ್ರಾ ಇತ್ತಂದ್ರೆ ಪಾಲಕ್ ಚಪಾತಿ ಮಾಡೇ ಮಾಡ್ತಾರೆ. ಬಟ್ ಒಂದು ಸತಿ ಈ ರೀತಿ ಪಾಲಕ್ ರೊಟ್ಟಿ ಮಾಡಿ ನೋಡಿರಿ ಫ್ರೆಂಡ್ಸ್, ಎಷ್ಟು ಸಾಫ್ಟ್ ಆಗಿತ್ತು ನೋಡಿರಿ. ಎಣ್ಣೆ ಹಚ್ಚಿಲ್ಲ, ತುಪ್ಪ ಹಚ್ಚಿಲ್ಲ, ಆದರೂ ಎಷ್ಟು ಚಲೋ ಪದರ್ ಬಿಟ್ಕೊಂಡೈತಿ. ಇದ್ರ ಜೊತೆ ಯಾವುದು ಪಲ್ಯ ಬೇಡ, ಚಟ್ನಿ ಬೇಡ, ಸುಮ್ಮನೆ ಮೊಸರು ಹಚ್ಕೊಂಡು ನಾವು ತಿನ್ಬೋದು. ಅಷ್ಟು ರುಚಿಯಾಗಿತ್ತಿದೆ ಪಾಲಕ್ ರೊಟ್ಟಿ. ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ಬರ್ರಿ ಫ್ರೆಂಡ್ಸ್, ಈ ಪಾಲಕ್ ಜೋಳದ ರೊಟ್ಟಿನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ನಮಸ್ಕಾರ, ಬನಶ್ರೀ ರೆಸಿಪಿಗೆ ಸ್ವಾಗತ. ಇಲ್ಲೊಂದು ಮಿಕ್ಸರ್ ಜಾರ್ ಒಳಗೆ ನಾನು ಬೇಯಿಸಿದ್ದು ಪಾಲಕ್ ಹಾಕ್ಕೊಂಡೇನಿ, ಶುಂಠಿ ಹಾಕ್ಕೊಂಡೇನಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ. ಹಸಿಮೆಣ್ಸಿನ್ಕಾಯಿ ಖಾರದ ತಕ್ಕಂಗೆ ಹಾಕೊಳ್ಳೋಣ, ಸ್ವಲ್ಪ ಜಾಸ್ತಿ ಹಾಕೊಳ್ಳೋಣ. ಖಾರ ಇದ್ರೆ ತಿನ್ನಕ್ಕೆ ಮಜಾ ಬರ್ತೈತಿ. ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಾಕ್ಕೊಂಡು ನಾವು ಇದನ್ನು ಫೈನ್ ಪೇಸ್ಟ್ ಮಾಡಿ ಸೈಡಿಗೆ ಇಟ್ಕೊಂಡ್ಬಿಡೋಣ. ಈಗ ಇಲ್ಲೇ ರೊಟ್ಟಿ ಮಾಡೋಕೆ ನಾನು ನೀರು ಬಿಸಿಗೆ ಇಟ್ಟಿದ್ದೆ, ಇಲ್ಲೇ ಜಿಗಟ್ ಮಾಡ್ಕೊಂಬಿಡೋಣ. ರೊಟ್ಟಿ ನೀರು ಚಲೋ ತಂಗೆ ಕುದಿ ಹತ್ತಿದ ಮೇಲೆ ಅದಕ್ಕೆ ಉಪ್ಪು ಹಾಕ್ಕೊಂಡೇನಿ. ಮಿಕ್ಸರ್ ಒಳಗೆ ಮಾಡಿಟ್ಟಿರೋಂಥ ಪಾಲಕ್ ಪ್ಯೂರಿನ ಹಾಕ್ಕೊಂಡು ಗ್ಯಾಸನ್ನು ಸಣ್ಣ ಮಾಡ್ಕೊಂಡೇನಿ. ಒಂದು ಸತಿ ಇದು ಕುದಿಯೋಕೆ ಸ್ಟಾರ್ಟ್ ಆತಂದ್ರೆ ಒಂದು ಕೈಲೇ ಕೈ ಆಡಿಸ್ಕೊತ ಇನ್ನೊಂದು ಕೈಲೇ ಜೋಳದ ಹಿಟ್ಟನ್ನು ಹಾಕ್ಕೊಂತ ಈ ರೀತಿ ನಾವು ಜಿಗಟ್ಟನ್ನು ಮಾಡ್ಕೊಂಬಿಡೋಣ. ಉರಿ ಈಗ ಸಣ್ಣ ಇಟ್ಕೊಂಡೇನಿ ನೋಡಿರಿ, ಈ ರೀತಿ ಜಿಗಟ್ ಮಾಡಿ ಇಟ್ಕೊಂಡೇನಿ. ಈಗಿನ ಇದನ್ನ ನಾವು ಪಾಲಕ್ ರೊಟ್ಟಿ ಮಾಡೋಣ. ನಾನಿಲ್ಲಿ ಕಿಚನ್ ಪ್ಲಾಟ್ಫಾರ್ಮ್ ಮೇಲೆ ಈ ಜಿಗಟನ್ನು ಹಾಕ್ಕೊಂಡು ಸ್ವಲ್ಪ ಆರಲಿ ಅಂಥೇಳಿ ಈ ರೀತಿ ಸ್ಪ್ರೆಡ್ ಮಾಡೀನಿ. ಈಗ ಸ್ವಲ್ಪ ಆರಿದ ಮೇಲೆ ಇದಕ್ಕೆ ಜೋಳದ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರ್ಗೈಲೆ ಇದನ್ನು ಚಲೋ ತಂಗ ನಾದ್ಕೊಂಬಿಡೋಣ. ನಾರ್ಮಲ್ ರೊಟ್ಟಿ ನಾವು ಹೆಂಗೆ ಮಾಡ್ತೇವಲ್ಲ ಸೇಮ್ ಅದೇ ಥರನ ಈ ರೀತಿ ನಾದ್ಕೊಂಡು ಚಲೋ ತಂಗ ಗಟ್ಟಿಯಾಗಿ ಸ್ವಲ್ಪ ನಾದ್ಕೊಂಬಿಡೋಣ. ಈಗ ನಾವು ರೊಟ್ಟಿ ಹೆಂಗೆ ಮಾಡ್ತೇವಲ್ಲ ಅದೇ ರೀತಿ ರೊಟ್ಟಿನ ಮಾಡೋದು. ಫ್ರೆಂಡ್ಸ್, ನಾನು ನಾರ್ಮಲ್ ಜೋಳದ ಹಿಟ್ಟಿನ ರೊಟ್ಟಿನೂ ಇದೇ ಥರ ಮುದ್ದೆ ತಿರುವಿ ಇದೇ ಥರ ಮಾಡ್ತೇನೆ. ನಾವು ಈ ರೀತಿ ಮಾಡೋದ್ರಿಂದ ರೊಟ್ಟಿ ಭಾಳ ಸಾಫ್ಟ್ ಇರ್ತವೆ, ಬೇಕಾದಷ್ಟು ದೊಡ್ಡ ಆಗ್ತವೆ, ಒಟ್ಟು ಹರಿಯಂಗಿಲ್ಲ. ಸ್ಟಾರ್ಟಿಂಗ್ ಮಾಡೋರ್ಗು ಈಸಿ ಆಗುತ್ತೆ ನೋಡಿರಿ. ಅದಕ್ಕೆ ಈ ರೀತಿ ನೀವು ಜಿಗಟ್ ಮಾಡ್ಕೊಂಡು ರೊಟ್ಟಿ ಮಾಡಿ ನೋಡಿರಿ, ಮಸ್ತ್ ಆಗ್ತವೆ. ಈಗಲೇ ನಾನು ಆಲ್ರೆಡಿ ಹಂಚೆ ಬಿಸಿಗಿಟ್ಟೇನಿ. ನೋಡಾಕತ್ತೀರಲ್ಲ ಫ್ರೆಂಡ್ಸ್, ಎಷ್ಟು ಬೇಕಾದಷ್ಟು ದೊಡ್ಡದು ರೊಟ್ಟಿನ ಲಟ್ಟಿಸ್ಕೋಬೋದು. ಆರೋಗ್ಯಕ್ಕೂ ಭಾಳ ಒಳ್ಳೇದೈತಿ. ಇದು ಪಾಲಕ್ ಆಗಿರೋದ್ರಿಂದ, ಐರನ್ ಇರೋದ್ರಿಂದ ನೋಡಿರಿ ಹಂಚಿ ಚಲೋ ಕಾಯ್ದೈತಿ. ಈಗ ಇದಕ್ಕೆ ರೊಟ್ಟಿ ಹಾಕ್ಕೊಂಡು ರೊಟ್ಟಿಗೆ ನೀರು ಹಚ್ಕೊಂಡು ಎರಡು ಸೈಡು ನಾವು ಇದನ್ನು ಚಲೋ ತಂಗ ಬೇಯಿಸ್ಕೊಂಬಿಡೋಣ. ನಾವು ನಾರ್ಮಲ್ ರೊಟ್ಟಿ ಹೆಂಗೆ ಬೇಯಿಸ್ತೇವಲ್ಲ ಅದೇ ರೀತಿ ಹೊಳಸ್ಕೊತ ಚಲೋ ತಂಗ ಬೇಯಿಸ್ಕೊಂಬಿಡೋಣ. ನೋಡಿರಿ, ನಮ್ಮ ರೊಟ್ಟಿನೂ ಚಲೋ ತಂಗ ಉಬ್ಬಾಕತ್ತವ. ಎಲ್ಲ ರೊಟ್ಟಿನೂ ಚಲೋ ತಂಗ ಉಬ್ಬಿದ್ದು. ನೀವು ಟ್ರೈ ಮಾಡಿ ನೋಡಿರಿ, ಟೇಸ್ಟ್ ಹೆಂಗಿತ್ತಂತ ನನಗೂ ತಿಳಿಸ್ರಿ.